ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕನ್ನಡದಲ್ಲಿ ರೈಲ್ವೆ ಪರೀಕ್ಷೆ ಬರೆಯಲು ಮತ್ತೆ ನಿರಾಕರಣೆಯನ್ನು ತೋರಲಾಗಿದೆ. ಹಿಂದಿ, ಇಂಗ್ಲಿಷ್ ಭಾಷೆಗಳಲ್ಲಿ ಪರೀಕ್ಷೆಗೆ ಅವಕಾಶವನ್ನು ಕೊಡಲಾಗಿರುವಂಥದ್ದು. ಬಟ್ ಬೇಡಿಕೆ ಇದ್ದಿದ್ದು ಸ್ಥಳೀಯ ಭಾಷೆ, ಮಾತೃಭಾಷೆ ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಬೇಕು ಅಂತ ಈಗ ಮತ್ತೆ ನಿರಾಕರಣೆಯಾಗಿದೆ. ಹಿಂದಿ, ಇಂಗ್ಲಿಷ್ ಭಾಷೆಗಳಲ್ಲಿ ಮಾತ್ರ ಪರೀಕ್ಷೆಗೆ ಅವಕಾಶ ಕೊಡಲಾಗಿದೆ. ನೈಋತ್ಯ ರೈಲ್ವೆ ಕ್ರಮಕ್ಕೆ ಕರವೇ ನಾರಾಯಣಗೌಡ ಬಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೂನ್ 25ರಂದು ನಡೀತಾ ಇದೆ ರೈಲ್ವೆ ಎಕ್ಸಾಮ್. ಪರೀಕ್ಷೆ ನಡೆಸಲು ಬಿಡಲ್ಲ ಅಂತ ಕರವೇ ಎಚ್ಚರಿಕೆಯನ್ನು ಕೊಟ್ಟಿದೆ. ನೈಋತ್ಯ ರೈಲ್ವೆ ಇಲಾಖೆ ವಿರುದ್ಧ ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕೊಡೋಕೆ ಆಗ್ರಹ ಯಥಾಪ್ರಕಾರ ವ್ಯಕ್ತವಾಗ್ತಾ ಇದೆ. ಜೂನ್ 25ರಂದು ನೈಋತ್ಯ ರೈಲ್ವೆ ವಲಯದ ಮುಂಬಡ್ತಿ ಹುದ್ದೆಗಳಿಗೆ ಎಕ್ಸಾಮ್ ನಡೀತಾ ಇದೆ. ಕನ್ನಡ ಭಾಷೆಗೆ ಅವಕಾಶ ಕೊಡದಿದ್ದಕ್ಕೆ ಕರವೇ ನಾರಾಯಣಗೌಡ ಬಣದಿಂದ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಎಕ್ಸಾಮ್ ನಡೆಸೋದಕ್ಕೆ ನಾವು ಬಿಡೋಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾತೃಭಾಷೆ ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯೋಕೆ ಅವಕಾಶವನ್ನು ಕೊಡಿ ಅಂತ ಹೇಳಿದ್ದಾರೆ. ರೈಲ್ವೆ ಪರೀಕ್ಷೆ ನಡೆಯಲಿದ್ದು ಗೂಡ್ಸ್ ಮ್ಯಾನೇಜರ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ರೈಲ್ವೆ ಇಲಾಖೆ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ಮತ್ತು ಬೆಂಗಳೂರು ಮತ್ತು ಮೈಸೂರುಗಳಲ್ಲಿ ಆ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಹೊರಟಿರುವಂಥದ್ದು. ಆ ಭರ್ತಿ ನಿಯಮಾವಳಿಯಲ್ಲಿ ಕನ್ನಡವನ್ನು ಕಡೆಗಣಿಸಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಹೊರಟಿರುವಂಥ ರೈಲ್ವೆ ಇಲಾಖೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ.ಎನ್. ನಾರಾಯಣಗೌಡರ ಸಂಘಟನೆ ಮೊದಲಿಗೆ ಅದನ್ನು ಖಂಡಿಸ್ತೀವಿ. ಇದು ಕನ್ನಡಿಗರಿಗೆ ಆಗುತ್ತಿರುವಂಥ ಅನ್ಯಾಯ. ಕೇಂದ್ರ ಸರ್ಕಾರ ಆಗಿರ್ಬೋದು, ರೈಲ್ವೆ ಇಲಾಖೆ ಆಗಿರ್ಬೋದು, ಈ ಒಂದು ಹುದ್ದೆಗಳಿಗೆ ಕನ್ನಡವನ್ನು ಕಡೆಗಣಿಸಿರುವುದು ಬಹಳಷ್ಟು ಸ್ಪಷ್ಟವಾಗಿ ಸರಳವಾಗಿ ಎಲ್ಲರಿಗೂ ಕಂಡು ಬಂದಿರುವಂಥದ್ದು. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ, ರೈಲ್ವೆ ಇಲಾಖೆಗೆ ನಾವು ಮೊದಲಿಗೆ ಹೇಳೋದೇನಂತಂದರೆ, ಏನು ನೀವು ಜೂನ್ 25ರಂದು ಈ ಎಕ್ಸಾಮ್ಗಳನ್ನು ನೀವೇನು ಬರಲಿಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ರಿ, ತಕ್ಷಣ ಇದನ್ನು ಕೈ ಬಿಡಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ನಿರ್ಣಾಯಕ ಹೋರಾಟವನ್ನು ಹಮ್ಮಿಕೊಂಡಿದೆ.